ಕೇಂದ್ರ ಮತ್ತು ರಾಜ್ಯಗಳ ಆರ್ಥಿಕ ಸಂಬಂಧಗಳು ಸಂವಿಧಾನದ ಭಾಗ 12ರಲ್ಲಿನ 268ರಿಂದ 293ರವರೆಗಿನ ವಿಧಿಗಳು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಹಣಕಾಸಿನ ಸಂಬಂಧಗಳ ಬಗ್ಗೆ ವಿವರಣೆ ನೀಡ್ತವೆ. ಈ ಹಣಕಾಸಿನ ಸಂಬಂಧಗಳನ್ನು ಈ ಕೆಳಗಿನಂತೆ ವಿಂಗಡಣೆ ಮಾಡಿದ್ದಾರೆ. ತೆರಿಗೆ ಆದಾಯ ಮೂಲಗಳ ಹಂಚಿಕೆ. ಸಂವಿಧಾನದ 268ನೇ ವಿಧಿ ಪ್ರಕಾರ ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸ್ತೈತಿ. ಆದರೆ ಅಂಥ ತೆರಿಗೆಗಳನ್ನು ರಾಜ್ಯ ಸರ್ಕಾರಗಳು ವಸೂಲಿ ಮಾಡಿಕೊಂಡು ರಾಜ್ಯ ಸರ್ಕಾರಗಳು ತಾವು ವಿನಿಯೋಗಿಸ್ತೈತಿ. ಅಂದರೆ ಕೇಂದ್ರ ಸರ್ಕಾರ ಅಂಥ 268ನೇ ವಿಧಿ ಅನ್ವಯ ತೆರಿಗೆ ವಿಧಿಸೋದು ಅಷ್ಟೇ ಕೆಲಸ. ರಾಜ್ಯ ಸರ್ಕಾರಗಳು ಅಂಥ ತೆರಿಗೆಗಳನ್ನು ವಸೂಲಿ ಮಾಡಿಕೊಂಡು ತಾವು ವಿನಿಯೋಗಿಸಿಕೊಳ್ತಾವೆ. ಉದಾಹರಣೆಗೆ ವಾಗ್ದಾನ ಪತ್ರಗಳ ಮೇಲಿನ ಸ್ಟಾಂಪ್ ಡ್ಯೂಟಿಗಳು ಹಾಗೂ ಆಲ್ಕೋಹಾಲ್ ಯುಕ್ತ ಔಷಧಿಗಳ ತಯಾರಿಕೆ ಮೇಲಿನ ತೆರಿಗೆಗಳು. ಸಂವಿಧಾನದ 269ನೇ ವಿಧಿ ಅನ್ವಯ ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸ್ತೈತಿ, ಆಮೇಲೆ ವಸೂಲಿ ಮಾಡ್ತೈತಿ. ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸಿ ತಾನು ವಸೂಲಿ ಮಾಡ್ತೈತಿ. ಆದರೆ ಆ ತೆರಿಗೆಗಳಿಂದ ಬಂದ ಆದಾಯವನ್ನು ತಾನು ವಿನಿಯೋಗಿಸಿಕೊಳ್ಳೋದಿಲ್ಲ, ರಾಜ್ಯಗಳಿಗೆ ನೀಡ್ತೈತಿ. ವಿಧಿಸಿ ವಸೂಲಿ ಅಷ್ಟೇ ಮಾಡೋದು ಕೆಲಸ ಕೇಂದ್ರದ 269ನೇ ವಿಧಿ ಅನ್ವಯ. ಆದರೆ ಆ ತೆರಿಗೆಗಳಿಂದ ಬಂದ ಆದಾಯವನ್ನು ವಿನಿಯೋಗಿಸಿಕೊಳ್ಳದ ರಾಜ್ಯಗಳಿಗೆ ಹಂಚ್ತೈತಿ. ಉದಾಹರಣೆಗಾಗಿ ರೈಲು ದರ ಮತ್ತು ಸರಕುಗಳ ಮೇಲೆ ವಿಧಿಸುವ ತೆರಿಗೆ, ಆಸ್ತಿಯ ಮೇಲೆ ವಿಧಿಸುವ ಎಸ್ಟೇಟ್ ಸುಂಕ ಇತ್ಯಾದಿಗಳು. ಸಂವಿಧಾನದ 270ನೇ ವಿಧಿ ಅನ್ವಯ ಕೇಂದ್ರ ಸರ್ಕಾರನ ಕೆಲವು ತೆರಿಗೆಗಳನ್ನು ವಿಧಿಸಿ ತಾನು ವಸೂಲಿ ಮಾಡುತ್ತೈತಿ. ಈ ತೆರಿಗೆಗಳಿಂದ ಬಂದ ಆದಾಯವನ್ನು ತನ್ನ ಮತ್ತು ರಾಜ್ಯಗಳ ನಡುವೆ ಹಂಚಿಕೊಳ್ಳುತ್ತದೆ. ನೋಡಿ, 270ನೇ ವಿಧಿ ಅನ್ವಯ ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸೋದು ವಸೂಲಿನ ಮಾಡ್ತೈತಿ. ಆದರೆ ತಾನು ಅಷ್ಟೇ ಇಟ್ಟುಕೊಳ್ಳದ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಮಾಡ್ತೈತಿ. ಉದಾಹರಣೆಗಾಗಿ ಯಾವ್ಯಾವ ಇಂಥದಕ್ಕೆ ಆದಾಯ ತೆರಿಗೆ, ಸುಂಕ ಅಥವಾ ತೆರಿಗೆಗಳ ಮೇಲಿನ ಸರ್ಚಾರ್ಜ್. ಇನ್ನು ಕೆಲವೊಂದಿಷ್ಟು ತೆರಿಗೆಗಳು ಕೇಂದ್ರ ಸರ್ಕಾರ ವಿಧಿಸಿ ತಾನು ವಸೂಲಿ ಮಾಡಿ ತಾನು ವಿನಿಯೋಗಿಸ್ಕೊಳ್ತೈತಿ. ಅಂಥವಕ್ಕೆ ಉದಾಹರಣೆ ಅಂದರೆ ರೈಲು, ಅಂಚೆ ಮತ್ತು ತಂತಿ, ದೂರವಾಣಿ, ವಿದೇಶಿ ವಿನಿಮಯ ಇತ್ಯಾದಿಗಳು. ಆಮೇಲೆ ರಾಜ್ಯಗಳಿಗೆ ಅನುದಾನ. ಸಂವಿಧಾನದ 275ನೇ ವಿಧಿ ಅನ್ವಯ ಕೇಂದ್ರ ಸರ್ಕಾರ ಅವಶ್ಯಕತೆ ಇರುವ ರಾಜ್ಯಗಳಿಗೆ ಧನ ಸಹಾಯವನ್ನು ನೀಡುತ್ತದೆ. ಯಾವ ರಾಜ್ಯಕ್ಕೆ ಹಣದ ಅವಶ್ಯಕತೆ ಐತಿ ಆ ರಾಜ್ಯಕ್ಕೆ ಧನ ಸಹಾಯವನ್ನು ನೀಡ್ತೈತಿ. ಎಷ್ಟನೇ ವಿಧಿ? 275ನೇ ವಿಧಿ. ಆದರೆ ಈ ಧನ ಸಹಾಯವನ್ನು ನೀಡುವುದು ಹಣಕಾಸು ಆಯೋಗದ ಶಿಫಾರಸ್ಸಿನ ಅನುಗುಣವಾಗಿ ನೀಡಬೇಕು. ರಾಜ್ಯಗಳಿಗೆ ಅನುದಾನವನ್ನು ಹಣಕಾಸು ಆಯೋಗದ ಶಿಫಾರಸ್ಸಿಗೆ ಅನುಗುಣವಾಗಿ ನೀಡಬೇಕಾಕೈತಿ. 275ನೇ ವಿಧಿ. ಆಮೇಲೆ ಕೆಲವೊಂದು ತುರ್ತು ಅನುದಾನ ಅಂತೇಳಿ ಬರ್ತವೆ. ಸಂವಿಧಾನದ 282ನೇ ವಿಧಿ ಅನ್ವಯ ಬರಗಾಲ, ಪ್ರವಾಹ, ಭೂಕಂಪ ಮುಂತಾದ ಪ್ರಕೃತಿ ರಾಜ್ಯಗಳಿಗೆ ಕೇಂದ್ರ ಇದ್ದಿದ್ದ ತುರ್ತು ಅನುದಾನವನ್ನು ನೀಡಬೇಕಾಕೈತಿ. ತುರ್ತು ಅನುದಾನವನ್ನು ಯೋಜನಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ನೀಡಬೇಕು. ತುರ್ತು ಅನುದಾನವನ್ನು ಯೋಜನಾ ಆಯೋಗದ ಶಿಫಾರಸ್ಸಿನ ಮೇರೆಗೆ. ರಾಜ್ಯಗಳಿಗೆ ಅನುದಾನವನ್ನು ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ನೀಡಬೇಕು.
ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ. ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ. ಹಣಕಾಸಿನ ತುರ್ತು ಪರಿಸ್ಥಿತಿ ಜಾರಿ ಇರುವ ಟೈಮ್ದಾಗ ಕೇಂದ್ರ ರಾಜ್ಯಗಳಿಗೆ ಕೆಲವು ಆರ್ಥಿಕ ನಿಯಮಗಳನ್ನು ಅನುಸರಿಸುವಂತೆ ನಿರ್ದೇಶನ ನೀಡಬಹುದು.